ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯೆ ಹಾಗೂ ಯೋಗ ಶಿಕ್ಷಕಿ. ಇವತ್ತಿನವರೆಗೂ ನಾವು ಅಂದರೆ ಹಿಂದಿನ ಸಂಚಿಕೆಗಳೆಲ್ಲ ನಾನು ವಿಮೆನ್ಸ್ ಹೆಲ್ತ್ ಅಂದರೆ ಹೆಣ್ಮಕ್ಳಲ್ಲಿ ಕಂಡು ಬರುವಂತಹ ರೋಗಗಳಾಗಿರ್ಬೋದು ಅಥವಾ ಅದರದ್ದು ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಇದರದ್ದು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಗಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ಮಾತಾಡಿದ್ದೆ. ಅಲ್ಲಿ ಏನೇನು ಕರೆಕ್ಷನ್ಸ್ ಮಾಡ್ಕೊಳ್ಬೋದು ಅಂತ ಮಾತಾಡಿದ್ದೆ. ಆ ಒಂದು ಕರೆಕ್ಷನ್ಸ್ಗಳ ಜೊತೆಗೆ ಇವತ್ತು ನಾನು ಏನೆಲ್ಲ ಹೇಳ್ತೀನಿ ಆ ಒಂದು ಇವತ್ತಿನ ಸಂಚಿಕೆ ಮತ್ತು ಮುಂಬರುವ ಸಂಚಿಕೆಗಳಲ್ಲಿ ಹೇಳುವಂತಹ ವಿಷಯಗಳೆಲ್ಲ ನೀವು ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಶುರು ಮಾಡ್ತೀನಿ. ಮೊದಲಿಗೆ ಅಂದರೆ ಇಲ್ಲಿ ಮೇನ್ ಆಗಿ ಇವಾಗ ನಮ್ಮ ಲೈಫಲ್ಲಿ ಇವಾಗ ವರ್ಕಲ್ಲಿ ಇರ್ತೀವಿ ಅಥವಾ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತೀವಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಅಂದರೆ ಇವಾಗ ಹೌಸ್ ವೈಫ್ಸೇ ಆಗಿರ್ಬೋದು. ಏನಾಗುತ್ತೆ ಮೇಯ್ನಾಗಿ ಎಲ್ಲರಿಗೂ ಇವಾಗ ಮೇನ್ ಪ್ರಾಬ್ಲಮ್ ಆಗಿರೋದು ಟೈಮ್ ಸಿಗೋದಿಲ್ಲ. ಅಂದರೆ ಆರೋಗ್ಯ ನಮಗೆ ಕಾಪಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ, ಅಥವಾ ನಾನು ಮುಂಚೆ ಹೇಳಿರುವಂತಹ ಪ್ರಾಕ್ಟೀಸಸ್ ನಿಮಗೆ ಯಾವ್ದಾದ್ರು ಒಂದು ಫಾಲೋ ಮಾಡೋಕ್ಕಾಗ್ತಿಲ್ಲ, ಅಥವಾ ಏನಾದ್ರು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಆದಾಗ ಒಂದಿಷ್ಟು ರೆಮಿಡೀಸ್ಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪೀರಿಯಡ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರ್ಬೋದು ಅಥವಾ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಕಂಟ್ರೋಲಲ್ಲಿ ತಗೊಳ್ಬೋದು. ಇವತ್ತು ಮುಖ್ಯವಾಗಿ ನಾನು 3 ಮಸಾಲೆಗಳ ಬಗ್ಗೆ ಮಾತಾಡ್ತೀನಿ. ಆ 3 ಮಸಾಲೆಗಳು ಅಂದರೆ ಅದು ಒಂದು ಸಹಾಯದಿಂದ ನೀವು ಹೇಗೆ ನಿಮ್ಮ ಹೆಲ್ತನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಮಾತಾಡ್ತಾ ಇರೋದು ಜೀರಿಗೆ ಬಗ್ಗೆ. ಜೀರಿಗೆ ಇಲ್ಲಿ ನಾನು 2 ಪ್ರಿಪ್ರೇಷನ್ಗಳನ್ನು ಹೇಳ್ತೀನಿ. ಮೊದಲಿಗೆ ಜೀರಿಗೆ ನೀರು. ಈ ಜ್ವರದಲ್ಲಿ ಹಿಂದಿನ ಸೆಗ್ಮೆಂಟಲ್ಲಿರುವ ಇದರಲ್ಲಿ ನಾನು ಜೀರಿಗೆ ನೀರಿನ ಬಗ್ಗೆ ಮಾತಾಡಿರ್ತೇನೆ. ಬಟ್ ಇವತ್ತೇ ನಾನು ಜೀರಿಗೆ ನೀರು ಮಾತಾಡ್ತೀನಿ. ಅದರಲ್ಲಿ ಒಂಚೂರು ವ್ಯತ್ಯಾಸ ಇರುತ್ತೆ, ಅಂದರೆ ಆ ಒಂದು ಪ್ರಿಪ್ರೇಷನ್ ನಲ್ಲಿ ಚೂರು ವ್ಯತ್ಯಾಸ ಇರುತ್ತೆ. ಮೊದಲಿಗೆ 1 ಚಮಚೆಯಷ್ಟು ಇಲ್ಲೂ ಜೀರಿಗೆ ತಗೊಳ್ಬೇಕಾಗತ್ತೆ. ತದನಂತರ 1 ಗ್ಲಾಸ್ ನೀರು ಅಂದ್ರೆ ನಾರ್ಮಲ್ ವಾಟರ್ 200 ml ಆಗಿರ್ಬೋದು 250 ml ಆಗಿರ್ಬೋದು ಅಷ್ಟು ತಗೊಂಡು ಇದನ್ನ ಈ ಒಂದು ನೀರಿಗೆ ಈ 1 ಚಮಚೆಯಷ್ಟು ನೀವು ಜೀರಿಗೆ ಪುಡಿ ಆಗಿರ್ಬೋದು ಅಥವಾ ಜೀರಿಗೆ ಕಾಳು ಹಾಗೆ ಅದನ್ನ ಡೈರೆಕ್ಟ್ ಆಗಿ ಹಾಕಿ ತದನಂತರ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಹಾಫಾಗಿ ರೆಡ್ಯೂಸ್ ಮಾಡಿ ಅದಕ್ಕೊಂದು ಚೂರು ಚಿಟಿಕೆಯಷ್ಟು ನೀವು ಮೆಣಸಿನ ಕಾಳಿನ ಪುಡಿಯನ್ನು ಸ್ವಲ್ಪ ಹಾಕಿ ಇದನ್ನ ಅಂದ್ರೆ ಇವಾಗ ನಿಮ್ಗೆ ಪೀರಿಯಡ್ಸ್ ಇನ್ನ 1 ವಾರ ಇದೆ ಅಥವಾ ಇನ್ನ ಒಂದು 4-5 ಡೇಸ್ ಅಲ್ಲಿ ನೀವು ಪೀರಿಯಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಆದಾಗ ಈ ಒಂದು ನೀರನ್ನ ಕುಡಿಯೋದ್ರಿಂದ ನಿಮ್ಗೆ ಏನಾದ್ರು ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ. ಸಾಮಾನ್ಯವಾಗಿ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಆ 1 ವಾರ ಇವಾಗ ಲೆಗ್ ಪೇನ್ ಇರ್ಬೋದು ಅಥವಾ ಕ್ರಾಂಪ್ಸ್ ಇರ್ಬೋದು ಅಥವಾ ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಮೋಷನ್ಸ್ ಸರಿ ಪಾಸ್ ಆಗ್ತಾ ಇರಲ್ಲ ಕೆಲವೊಂದು ಸಿಚುವೇಶನ್ ಅಲ್ಲಿ, ಅಥವಾ ಚೂರು ಹೊಟ್ಟೆ ನೋವು ಶುರು ಆಗ್ಬೋದು. ಈ ಒಂದು ಎಲ್ಲಾ ಲಕ್ಷಣಗಳು ಈ ಒಂದು ಜೀರಿಗೆ ನೀರು ಕುಡಿಯೋದ್ರಿಂದ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಜೀರಿಗೆ ಡೈಜೆಷನ್ಗೆ ತುಂಬಾ ಅನುಕೂಲಕರ ಹಾಗೂ ಮೆಟಬಾಲಿಸಮ್ನ ಮೇಂಟೈನ್ ಮಾಡೋದಕ್ಕೂ ತುಂಬಾ ಅನುಕೂಲಕರ. ತದನಂತರ ಜೀರಿಗೆಯಿಂದ ಮಾಡಿರುವಂತಹ ಒಂದು ಉಂಡೆ ಅಂದ್ರೆ ಲಡ್ಡು. ಜೀರಿಗೆ ಉಂಡೆನ ಹೇಗೆ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು, ಇಲ್ಲಿ 1 ಭಾಗದಷ್ಟು ಜೀರಿಗೆಯನ್ನ ತಗೊಂಡು ಅದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಅದನ್ನ ಒಂದು ಸ್ವಲ್ಪ ಪುಡಿ ಮಾಡಿ ತದನಂತರ ಅದಕ್ಕೊಂಚೂರು ಮೆಣಸಿನ ಕಾಳಿನ ಪುಡಿ ಹಾಗೂ ಚೂರು ಬೆಲ್ಲ ಅಂದ್ರೆ ಕರಿ ಬೆಲ್ಲ. ಇಲ್ಲಿ ಬ್ಲ್ಯಾಕ್ ಕಲರ್ ಇವಾಗ 2 ಥರ ಬೆಲ್ಲ ನಾವು ಗುಡ ಅಂತ ನಾವು ಹೇಳ್ತೀವಿ ಆಯುರ್ವೇದದಲ್ಲಿ. ಒಂದು ಪುರಾಣ ಗುಡ, ಇನ್ನೊಂದು ಹೊಸದಾಗಿರುವಂತ ಅಂದ್ರೆ ಇವಾಗ ತಕ್ಷಣಕ್ಕೆ ನೀವು ಒಂದು ವರ್ಷ ಆದ ನಂತರ ಏನು ನೀವು ಬೆಲ್ಲನ ಉಪಯೋಗಿಸ್ತೀರ ಅದು ಪುರಾಣ ಗುಡ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ಒಂಥರ ಅಂದ್ರೆ ಕರಿ ಬೆಲ್ಲ ಅಂತ ನಾವು ಇಲ್ಲಿ ತಗೊಳ್ಬೋದು. ಸೊ ಇದ್ರದ್ದು ಮಿಶ್ರಿತ ಅಂದ್ರೆ ಈ ಬೆಲ್ಲದ ಪುಡಿಯನ್ನು ನೀವು ಅದ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಅದಕ್ಕೆ ತುಪ್ಪ ಎಷ್ಟು ಕ್ವಾಂಟಿಟಿ ಬೇಕು, ಬೈಂಡಿಂಗ್ ಏಜೆಂಟ್ ಆಗಿ ನಾವು ಇಲ್ಲಿ ತುಪ್ಪ ಯೂಸ್ ಮಾಡೋದು, ಎಷ್ಟು ಬೇಕು ಅಷ್ಟು ತಗೊಂಡು ನೀವು ಅದನ್ನ ಚೆನ್ನಾಗಿ ಉಂಡೆ ರೂಪದಲ್ಲಿ ಮಾಡ್ಕೊಂಡು ಯೂಶಲಿ ಒಂದು 5 to 10 grams ಅಷ್ಟು ಉಂಡೆ ಆಗ್ಬೇಕು, ಅಷ್ಟೇ ನೀವು ಮಾಡ್ಕೊಳ್ತಕ್ಕದ್ದು. ಇವಾಗ ಈ ಕಷಾಯ ಕುಡಿಯಕ್ಕೆ ಆಗದೆ ಇರೋ ನೀರು ಕುಡಿಯಕ್ಕೆ ಆಗದೇ ಇರೋರು ಈ ಲಡ್ಡುಗಳನ್ನ ಸೇವಿಸೋದು ತುಂಬಾ ಅನುಕೂಲಕರ. ಇದನ್ನ ಸೇವಿಸೋದ್ರಿಂದ ನಿಮ್ಗೆ ಪೀರಿಯಡ್ಸ್ ಅಂದ್ರೆ ಇವಾಗ ಸ್ಕ್ಯಾಂಟಿ ಬ್ಲೀಡಿಂಗ್ ಇರ್ಬೋದು ಅಥವಾ ಹೆವಿ ಬ್ಲೀಡಿಂಗ್ ಅಂತ ಎಲ್ಲ ಏನಿರುತ್ತೆ ಆ ಒಂದು ಸಿಂಪ್ಟಮ್ಸ್ ನಾರ್ಮಲೈಸ್ ಆಗ್ತಾ ಬರುತ್ತೆ. ಅಂದ್ರೆ ಇದು 1 ಟೈಮ್ ಯೂಸೇಜ್ಗೆ ಅಂತ ಅಲ್ಲ, ಇವಾಗ ಪ್ರತಿ ಸತಿ ನಿಮ್ಗೆ ಪೀರಿಯಡ್ಸ್ ಅಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಆದಾಗ ಈ ಒಂದು 2 ಪ್ರಿಪ್ರೇಷನ್ಗಳನ್ನು ನೀವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾನು ಮಾತಾಡೋದು ಎಳ್ಳು. ಅಂದ್ರೆ ನಿಮ್ಗೆ ಕೇಳಿರ್ತೀರ ಇವಾಗ ಮನೆಗಳಲ್ಲೂ ಅಷ್ಟೇ ಪೀರಿಯಡ್ಸ್ ಏನಾದ್ರು ಹತ್ರ ಇದೆ ಅಥವಾ ಏನಾದ್ರು ಮುಟ್ಟಿನ ಸಮಸ್ಯೆ ಇದ್ದಾಗ ಎಳ್ಳುಂಡೆ ತಿನ್ನು ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ಎಳ್ಳಿನ ಬಗ್ಗೆ ಇವತ್ತು ಮಾತಾಡೋಣ. ಇಲ್ಲೂ ನಾನು 2 ಪ್ರಿಪ್ರೇಷನ್ ಹೇಳ್ತೀನಿ. ಎಳ್ಳನ್ನ ಉಪಯೋಗಿಸಿ ಹೇಗೆ ನೀವು ಆರೋಗ್ಯನ ಅಂದ್ರೆ ವಿಮೆನ್ಸ್ ಮೇನ್ ಆಗಿ ಹೇಗೆ ನಿಮ್ಮ ಪೀರಿಯಡ್ಸ್ ಮತ್ತು ಅದ್ರ ಸಿಂಪ್ಟಮ್ಸ್ ಗಳನ್ನೆಲ್ಲ ಮೇಂಟೈನ್ ಮಾಡ್ಬೋದು ಅಂತ. ಎಳ್ಳು
ಇಲ್ಲಿ ಒಂದು ಭಾಗದಷ್ಟು ಎಳ್ಳು, ಹಾಗೆ ಅದಕ್ಕೊಂಚೂರು ಬೆಲ್ಲ ಅಂದರೆ ಕರಿ ಬೆಲ್ಲ, ತದನಂತರ ಒಂಚೂರು ತುಪ್ಪ. ಇದೆಲ್ಲ ಏನು ನಾನು ಹೇಳ್ತಾ ಇದ್ದೀನಿ, ನೀವು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿರ್ಬೇಕು ಮುಂಚೆನೆ ಪುಡಿ ಮಾಡಿಕೊಂಡು. ತದನಂತರ ಅದು 5 to 10 grams ಅಷ್ಟು ನೀವು ಉಂಡೆ ಮಾಡಿ ಅದನ್ನು ಪೀರಿಯಡ್ಸ್ಗಿಂತ ಒಂದು ವಾರದ ಮುಂಚೆ, ಅಂದರೆ ಡೈಲಿ ತಿನ್ನಬಾರ್ದು. ಯಾಕಂದರೆ ಎಳ್ಳು ತುಂಬ ಹೀಟ್ ಅಲ್ವಾ, ಕೆಲವೊಬ್ಬರಿಗೆ ಹೀಟ್ ಅಂದರೆ ಎಳ್ಳು ಆಗ ಬರೋದಿಲ್ಲ. ತುಂಬ ಬಾಡಿ ಹೀಟ್ ಇದ್ದಾಗ ಎಳ್ಳು ನೀವು ಮತ್ತೆ ತಿಂದರೆ ತುಂಬ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲದೆ ನಿಮಗೆ ಹೆವಿ ಬ್ಲೀಡಿಂಗ್ ಶುರು ಆಗಿಬಿಡುತ್ತೆ ಕೆಲವೊಮ್ಮೆ ತುಂಬ ಎಳ್ಳು ತಿಂದಾಗ. ಸೊ ಹಾಗಾಗಿ ಈ ಒಂದು ಉಂಡೆನ ನೀವು ಸೇವಿಸಬೇಕಾದ್ರೆ ಯಾವುದಾದ್ರೂ ಒಂದು ವೈದ್ಯರನ್ನು ನೀವು ಕನ್ಸಲ್ಟ್ ಮಾಡಿ, ತದನಂತರ ನೀವು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಅಥವಾ ಎವ್ರಿ ಡೇ ತಿನ್ಬೋದಾ ಅಥವಾ ದಿನ ಬಿಟ್ಟು ದಿನ ತಿನ್ಬೇಕಾ ಅನ್ನೋದು ನೀವು ಕನ್ಸಲ್ಟ್ ಮಾಡಿ ತಿಳ್ಕೊಳ್ಬಹುದು. ಸೊ ಹಾಗಾಗಿ ಇಲ್ಲಿ ಹೇಳ್ತಿರೋ ಪ್ರಕಾರ ಒಂದು ದಿನ ಬಿಟ್ಟು ದಿನ ತಿನ್ನೋದ್ರಿಂದ ನಿಮ್ಗೆ ಅದರಿಂದ ಅನುಕೂಲಗಳು ತುಂಬ ಇದೆ. ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದಾಗಿರ್ಬೋದು, ಅಥವಾ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಅಥವಾ ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ, ಅದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಇದು ಅನುಕೂಲಕರ. ಇನ್ನೊಂದು ಪ್ರಿಪ್ರೇಷನ್ ಎಳ್ಳಿಂದೇನೆ, ಎಳ್ಳಿನ ಪುಡಿ. ಹಾಗೂ ಅಂದರೆ ಇವಾಗ ರಾತ್ರಿ ನಾನು ಹೇಳ್ತಾರೆ, ರಾತ್ರಿ ನೀವು ಮಲ್ಗೋಕ್ಕಿಂತ ಮುಂಚೆ ಏನು ಮಾಡ್ಕೊಳ್ಬೋದು, ಒಂಚೂರು ಹಾಲನ್ನು ಬಿಸಿ ಮಾಡಿ, ಅದು ತುಂಬ ಬಿಸಿ ಅಂತ ಅಲ್ಲ, ಒಂದು ಸ್ವಲ್ಪ ವಾಮ್, ಒಂಚೂರು ಆರಬೇಕು ಹಾಲು. ತದನಂತರ ಅದಕ್ಕೆ ಒಂಚೂರು ಎಳ್ಳಿನ ಪುಡಿ, ಅಂದರೆ ಎಳ್ಳನ್ನು ನೀವು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಆ ಒಂದು ಪುಡಿನ ಮಿಶ್ರಿತ ಮಾಡಿ ಹಾಲಿನೊಂದಿಗೆ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಳ್ಳು ಮಿಕ್ಸ್ ಮಾಡಿ ಅದನ್ನು ಸೇವಿಸೋದ್ರಿಂದ ನಿಮಗೆ ಪೀರಿಯಡ್ಸ್ ಇಶ್ಯೂಸು ಸಾಲ್ವ್ ಆಗುತ್ತೆ. ಆಮೇಲೆ ಇವಾಗ ಪೀರಿಯಡ್ಸ್ ಟೈಮಲ್ಲಿ ಕೆಲವೊಬ್ರಿಗೆ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ಅಂದರೆ ಚೆನ್ನಾಗಿ ನಿದ್ರೆ ಬರೋದಿಲ್ಲ, ಲೇಟ್ ನೈಟ್ ನಿದ್ರೆ ಬರುತ್ತೆ, ಆ ಥರ ಏನಾದ್ರು ಇಶ್ಯೂಸ್ ಏನಾದರೂ ಇದ್ದರೆ ಈ ಒಂದು ಡ್ರಿಂಕ್ ಏನಿದೆ ತುಂಬ ಅನುಕೂಲಕರ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಮಾತಾಡೋದು ಮೆಂತ್ಯ. ಕೇಳಿರ್ತೀರ ಮೆಂತ್ಯದ ಬಗ್ಗೆ. ಇವಾಗ ಎಲ್ಲರೂ ಹೇಳ್ತಾರೆ, ಅಂದರೆ ಇವಾಗ ಶುಗರ್ ಕಮ್ಮಿ ಆಗಬೇಕು ಅಂದರೆ ಮೆಂತ್ಯ ತಿನ್ನಿ, ಪೀರಿಯಡ್ಸ್ ನಿಮಗೆ ಬ್ಲೋಟಿಂಗ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಏನಾದರೂ ಅದರಿಂದ ಪೀರಿಯಡ್ ಪೇಯ್ನ್ ಆಗಿರ್ಬೋದು, ಅದಕ್ಕೆಲ್ಲ ನೀವು ಮೆಂತ್ಯ ನೀರು ಕುಡೀರಿ ಅಂತ ಹೇಳಿರ್ತೀರ. ಇವತ್ತು ನಾನು ಮಾತಾಡ್ತಾ ಇರೋದು ಮತ್ತೆ ಅದ್ರ ಬಗ್ಗೆನೇ. ಒಂದು ಪ್ರಿಪ್ರೇಷನ್ ಬಂದು ಮೆಂತ್ಯ ನೀರು, ಹಾಗೆ ಇನ್ನೊಂದು ಪ್ರಿಪ್ರೇಷನ್ ಬಂದು ಮೆಂತ್ಯ ಮುದ್ದೆ. ಈ ಮೆಂತ್ಯ ನೀರು ಹೇಗೆ ಮಾಡ್ಕೊಳ್ಬೇಕು, 1 ಗ್ಲಾಸ್ ನೀರು ಹಾಗೂ ಅರ್ಧ ಚಮಚೆಯಷ್ಟು ಮೆಂತ್ಯ ಪುಡಿ ಅಥವಾ ಮೆಂತ್ಯ ಕಾಳು ಚೆನ್ನಾಗಿ ಹುರ್ಕೊಂಡು ಅದನ್ನು ನೀರಿನಲ್ಲಿ ನೀವು ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಬಾಯ್ಲ್ ಮಾಡಿ, ಅದನ್ನು 1 ಲೋಟ ಇರುವಂತಹ ನೀರನ್ನು ನೀವು ಅರ್ಧ ಲೋಟದಷ್ಟು ನೀವು ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಆ ನೀರನ್ನು ಕುಡಿಬೋದಾಗಿದೆ. ಇದರಿಂದ ನಿಮಗೆ ಪೀರಿಯಡ್ ಪೇಯ್ನ್, ಅಂದರೆ ಪೀರಿಯಡ್ ಟೈಮಲ್ಲಿ ಪೇಯ್ನ್ ಏನಿರುತ್ತೆ, ನಾರ್ಮಲ್ ಆಗಿ ಪೇಯ್ನ್ ಇದ್ದೇ ಇರುತ್ತೆ. ಕೆಲವೊಂದು ಪೇಷಂಟ್ಸ್ಗಳಲ್ಲಿ ವಿಪರೀತ ಪೇಯ್ನ್ ಇರುತ್ತೆ, ಅಂದರೆ ತುಂಬ ಸೊಂಟ ನೋವು ಆಗಿರ್ಬೋದು, ಅಥವಾ ಲೆಗ್ ಕ್ರಾಂಪ್ಸ್ ಆಗಿರ್ಬೋದು, ಅಥವಾ ಅಬ್ಡಮಿನಲ್ ಪೇಯ್ನ್ ಇರ್ಬೋದು, ಅಥವಾ ಸಿವಿಯರ್ ಇರಿಟೇಷನ್ ಇರುತ್ತೆ, ಇರಿಟಬಿಲಿಟಿ ಇರುತ್ತೆ. ಸೊ ಅಂಥ ಒಂದು ಸಿಚುವೇಶನ್ನಲ್ಲಿ ನೀವು ಈ ಒಂದು ನೀರನ್ನು ತಗೊಳ್ಬೋದಾಗಿದೆ. ತದನಂತರ ಮೆಂತ್ಯ ಮುದ್ದೆ ಒಂದನ್ನು ನಾವು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಪ್ರಿಕಾಷನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವೇನಾದರೂ ಪ್ರೆಗ್ನೆನ್ಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಮೆಂತ್ಯ ನಾ ಇವಾಗ ಹೇಳೋ ಪ್ರಿಪ್ರೇಷನನ್ನು ತೊಗೊಳ್ಬೇಡಿ. ಹೇಗೆ ತೊಗೊಳ್ಬೇಕು ಪ್ರೆಗ್ನೆಂಟ್ ಇರೋರು ಅಂತಲೂ ನಾನು ಕಡೆಗೆ ಹೇಳ್ತೀನಿ, ನಿಮಗೆ ಕೊನೆ ಈ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಮೆಂತ್ಯ ಅಂದರೆ ಇವಾಗ ಎರಡನೇದಾಗಿ ಮೆಂತ್ಯ ಮುದ್ದೆ. ಇವಾಗ ಮುದ್ದೆ ಎಲ್ಲರ ಮನೇಲೂ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಎಲ್ಲ ನೀವು ತಿಂದಿರ್ತೀರ. ಇಲ್ಲಿ ನಾನು ಹೇಳುವಂತಹ ಮುದ್ದೆ ಒಂದು ಕಾಂಬಿನೇಷನ್ನಲ್ಲಿ ನಾನು ಹೇಳ್ತೀನಿ. ಅಂದರೆ 1 ಭಾಗದಷ್ಟು ಮೆಂತ್ಯ ಹಿಟ್ಟು, 2 ಭಾಗದಷ್ಟು ಜೋಳದ ಹಿಟ್ಟು, ಹಾಗೂ 3 ಭಾಗದಷ್ಟು ರಾಗಿ ಹಿಟ್ಟು. ಈ ಪ್ರಮಾಣದಲ್ಲಿ 1:2:3 ಪ್ರಮಾಣದಲ್ಲಿ ನೀವು ತಗೊಂಡು ಅದನ್ನು ಹಿಟ್ಟು ಹಾಕಿಸಿ ಚೆನ್ನಾಗಿ, ಅಂದರೆ ಈ ಒಂದು ಮೆಷರ್ಮೆಂಟಲ್ಲಿ ಚೆನ್ನಾಗಿ ಹಿಟ್ಟು ಮಾಡಿಕೊಂಡು ಅದನ್ನು ಒಂದು ಡಬ್ಬಿಲಿ ನೀವು ಇಟ್ಕೊಂಡ್ಬಿಡಿ. ತದನಂತರ ಏನು ಮಾಡಬೇಕು, ಇದಕ್ಕೊಂದು ಸ್ವಲ್ಪ, ಅಂದರೆ ಇವಾಗ ನೀವು ಮುದ್ದೆ ಪ್ರಿಪೇರ್ ಮಾಡ್ತೀರಾ ಗೊತ್ತಿರುತ್ತಲ್ವ ನಿಮ್ಗೆ, ಹೇಗೆ ಮುದ್ದೆ ಮಾಡ್ತೀರಾ, ಸೇಮ್ ಅದೇ ಪ್ರೊಸೀಜರನ್ನೇ. ಚೆನ್ನಾಗಿ ನೀರು ಕುದಿಬೇಕು, ಆ ನೀರಿಗೆ ಒಂಚೂರು ತುಪ್ಪ ಹಾಕಿಡಿ. ತದನಂತರ ಈ ಹಿಟ್ಟನ್ನು 1 ಭಾಗದಷ್ಟು ಹಿಟ್ಟು ತಗೊಂಡು, ಅಂದರೆ ಮಿಕ್ಸ್ ಮಾಡಿರುವಂತಹ ಹಿಟ್ಟನ್ನು ತಗೊಂಡು ಅದನ್ನು ಕುದಿಯೋ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದು 4-5 ಮಿನಿಟ್ಸ್ ಅದು ಚೆನ್ನಾಗಿ ಬೆಂದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಮತ್ತೆ ಬೇಯಿಸಿ, ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ತದನಂತರ ಮೆಣಸಿನ ಕಾಳಿನ ಪುಡಿ ಹಾಗೂ ಒಂದು ಸ್ವಲ್ಪ ಇನ್ನೊಂಚೂರು ತುಪ್ಪ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ನೀವು ಕಲಿಸ್ಕೊಂಡು ತಿನ್ನಬೇಕಾದ್ರೆ ಒಂದು ಸ್ವಲ್ಪ, ಮತ್ತೆ ಬೇಕಂದರೆ ನಿಮಗೆ ತುಪ್ಪ ಅಥವಾ ಒಂಚೂರು ಪಿಕಲ್ಸ್ ಏನಾದರೂ ನೀವು ಲೈಕ್ ಮಾಡ್ತೀರಾ ಅಂತಂದರೆ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಒಂದು ಮುದ್ದೆನ ಒಂದು 45 ಗ್ರಾಮ್ಸಿಂದ 55 ಗ್ರಾಮ್ಸ್ ಕ್ವಾಂಟಿಟಿಲಿ ಅಷ್ಟೇ ತಿನ್ನೋದ್ರಿಂದ ನಿಮಗೆ ಬೆನ್ನು ನೋವಾಗಿರ್ಬೋದು, ಅಂದರೆ ಪೀರಿಯಡ್ಸಲ್ಲಿ ಆಗುವಂತಹ ಬೆನ್ನು ನೋವು, ಅಥವಾ ನಿಮಗೆ ಏನಾದರೂ ಬ್ಲೋಟಿಂಗ್ ಇಶ್ಯೂಸ್ ಇದೆ, ಅಥವಾ
ಏನಾದರೂ ನಿಮ್ಗೆ ಸ್ವಲ್ಪ ಇರಿಟಬಿಲಿಟಿ ಇದೆ ಅಥವಾ ತುಂಬ ಫೆಟೀಗ್ ಫೀಲ್ ಆಗ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ ಅಂತ ಹಾಗೆ ಸಿಂಪ್ಟಮ್ಸ್ ಇದ್ದಾಗ ಅಂಥ ಸಿಂಪ್ಟಮ್ಸ್ಗಳಿಗೆ ಈ ಮೆಂತ್ಯ ಮುದ್ದೆ ತುಂಬ ಅನುಕೂಲಕರ. ಈಗ ಮೆಂತ್ಯ ಮುದ್ದೆ ಯಾಕೆ ನಾವು ಅಂದರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಯಾಕೆ ತೊಗೊಳ್ಬಾರ್ದು ಅಂತ ನಾನು ಹೇಳಿದೆ ಅಂತಂದರೆ, ಯೂಶಲಿ ಮೆಂತ್ಯಗೆ ಒಂದು ತುಂಬ ಇಂಪಾರ್ಟೆಂಟ್ ಶಕ್ತಿ ಇದೆ. ಏನಪ್ಪ ಅಂತಂದರೆ ಅದು ಯೂಟರೈನ್ ಕಾಂಟ್ರಾಕ್ಷನ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಇವಾಗ ಫಸ್ಟ್ ಟ್ರೈಮಿನಿಸ್ಟರ್ ಆಗಿರ್ಬೋದು ಅಥವಾ ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆದರೆ ಅಲ್ಲಿ ನಿಮ್ಗೆ ಅಂದರೆ ಡೌನ್ವರ್ಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಡೌನ್ವರ್ಡ್ ಫ್ಲೋ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಕೆಲವೊಮ್ಮೆ ಅಬೋಷನ್ ಕೇಸಸ್ ಅಥವಾ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಈ ಒಂದು ಮೆಂತ್ಯ ಕಾಳನ್ನು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ತೊಗೊಳ್ಬೇಡಿ. ಆದರೆ ಪ್ರೆಗ್ನೆಂಟ್ ಇರೋ ವಿಮೆನ್ಸ್ ಇದನ್ನು ಹೇಗೆ ಉಪಯೋಗ ಮಾಡ್ಕೊಳ್ಬೋದು, ಪ್ರಮಾಣದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅಂದರೆ ಅದರದ್ದು ಮೆಂತ್ಯ ಪ್ರಮಾಣ ಏನಿರುತ್ತೆ, ಬೇರೆ ಒಂದು ಇವಾಗ ಮೆಂತ್ಯ ನೀರು ಅಂತ ಏನು ಹೇಳಿದೆ, ಅದ್ರ ಬದಲು ಬೇರೆ ಡ್ರಿಂಕ್ಗಳನ್ನು ನೀವು ತೊಗೊಳ್ಬೋದಾಗಿದೆ. ಅಥವಾ ಮೆಂತ್ಯ ಮುದ್ದೆಗೇನೆ ಅದೇನು ನಾನು ಕ್ವಾಂಟಿಟಿ ಹೇಳಿದೆ 1:2:3 ಅಂತ ಏನು ನಿಮಗೆ ಮೆಷರ್ಮೆಂಟ್ ಹೇಳಿದೆ, ಅದರಲ್ಲಿ ಒಂದು ಸ್ವಲ್ಪ ನೀವು ಅದನ್ನು ಪ್ರಮಾಣ ಕಮ್ಮಿ ಮಾಡಿ ತೊಗೊಳ್ಳೋದ್ರಿಂದ ಆ ಒಂದು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಬಟ್ ನೀವು ಮೆಂತ್ಯ ಉಪಯೋಗಿಸ್ತೀರಾ ಅಡುಗೆಗಳಲ್ಲಿ ಅಥವಾ ಕುಕ್ಕಿಂಗ್ ಇದರಲ್ಲಿ ಉಪಯೋಗಿಸ್ತೀರಾ ಅಂತಾರೆ ಪ್ರೆಗ್ನೆನ್ಸಿಲಿ, ಮುಖ್ಯವಾಗಿ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತದನಂತರ ಅವ್ರು ಹೇಳಿರುವಂಥ ಸಲಹೆ ಪ್ರಕಾರ ನೀವು ಉಪಯೋಗಿಸೋದು ತುಂಬ ಒಳ್ಳೆಯದಾಗಿದೆ. ಇದಿಷ್ಟು ರೆಮಿಡೀಸ್ ನಾನು ಏನೇನು ಹೇಳಿದೆ ಇದೆಲ್ಲ ಪೀರಿಯಡ್ ಸಿಂಪ್ಟಮ್ಸ್ಗೆ ಮತ್ತು ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ಗಾಗಿರ್ಬೋದು ಮತ್ತು ಸ್ಲೀಪ್ ಇಶ್ಯೂಸ್ಗೆಲ್ಲ ತುಂಬ ಅನುಕೂಲಕರ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಂಥ ಸಲಹೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು.